ಶ್ರೀ ಗುರುಭ್ಯೋ ನಮಃ. ಭಗವಂತ ಸ್ವತಂತ್ರವಾಗಿ ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ. ಅವನಿಗೆ ದೇಶ, ಕಾಲ ಮತ್ತು ಪ್ರಕೃತಿ ಇತ್ಯಾದಿ ಉಪಕರಣಗಳೇನಿವೆ ಅವು ಸಹಾಯಕವಾಗಿವೆ. ಅವು ಇಲ್ಲದೆ ಅವನು ಸೃಷ್ಟಿ ಮಾಡೋದಿಲ್ಲ. ಆದರೆ ಅವು ಎಲ್ಲವೂ ಕೂಡ ಅವನಿಗೆ ಸಹಾಯಕವಾಗಿದ್ದರೂ ಕೂಡ ಅಸ್ವತಂತ್ರ ಆಗಿವೆ ಅಂತ ಈ ಒಂದು ವಿಷಯ ಹಿಂದೆ ಬಂದಿತ್ತು. ಇನ್ನು ಮುಂದೆ ಅದೇ ವಿಷಯವನ್ನು ಚರ್ಚಿಸ್ತಾರೆ. ಆ ವಿಷಯಗಳು, ಆ ಉಳಿದ ದೇಶ, ಕಾಲ, ಪ್ರಕೃತಿ ಮೊದಲಾದ ವಿಷಯಗಳು ಆತನಿಗೆ ಬೇಕೇನೋ, ಅದ್ರ ಅಗತ್ಯವಿಲ್ಲದೇನೋ ಆತ ಸೃಷ್ಟಿ ಮಾಡಬಲ್ಲನೋ ಹೇಗೆ ಅಂತನ್ನೋದನ್ನು ತೋರಿಸ್ತಾರೆ ಮುಂದೆ. ರಾಘವೇಂದ್ರ ಸ್ವಾಮಿಗಳು ನ ಅಯುಕ್ತಂ ತತ್ ಅನ್ನೋ ಮಾತಿನಿಂದಲೇ ಅದೆಲ್ಲದಕ್ಕೂ ಅವರು ಉತ್ತರವನ್ನು ಪಡ್ಕೋತಾ ಇದ್ದಾರೆ. ನನ್ವೇವಂ ಹರೇಹ ಏವ ಸ್ವಾತಂತ್ರ್ಯೇ ಸ್ವರೂಪ ಸಾಮರ್ಥ್ಯೇನೇವ ಸರ್ವಸೃಷ್ಟ್ಯಾದ್ಯುಪತ್ತವು ಸಾಧನಾಂತರ ಉಪಾದಾನಮಪಿ ನತಸ್ಯ ಸ್ಯಾತ್. ಅವನೇ ಸರ್ವತಂತ್ರ ಸ್ವತಂತ್ರ ಅಂತ ಇದ್ದೀರಿ. ಹಾಗಾದ್ರೆ ತನ್ನ ಸ್ವರೂಪ ಸಾಮರ್ಥ್ಯದಿಂದಲೇ ಎಲ್ಲನೂ ಕೆಲಸ ಮಾಡಬಲ್ಲ ಅವನು. ಸರ್ವ ಸೃಷ್ಟಿಯನ್ನು ಅವನಿಗೆ ಮಾಡುವ ಶಕ್ತಿ ಇದೆ ಅಂತ ಆಯ್ತು. ಇಷ್ಟು ಮಾಡ್ತಾನೆ ಅಂತ ಆದ್ರೆ ಹಾಗಾದ್ರೆ ಉಳಿದ ಉಪಕರಣಗಳಾದ್ರೂ ಅವನಿಗೆ ಯಾಕೆ ಬೇಕು? ಅದನ್ನ ಅವನು ಸ್ವೀಕಾರ ಮಾಡುವುದಾದ್ರೂ ಯಾಕೆ ಅಂತ ಒಂದು ಪ್ರಶ್ನೆ ಬಂದ್ರೆ ನಾ ಯುಕ್ತಂ ತತ್ ಅಂತ ಹೀಗೆ ಹೇಳ್ತಾ ಇದ್ದಾರೆ. ತತ್ ಅಂದ್ರೆ ತತ್ವನ ಶಬ್ದಕ್ಕೆ ಸಾಧನಾಂತರ ಉಪಾದಾನಂ, ಸಾಧನಾಂತರಗಳನ್ನ ಅವನು ಸ್ವೀಕರಿಸುವುದೇನಿದೆ, ಅವಲಂಬಿಸುವುದು ಅಂತ ಅರ್ಥ ಮಾಡೋದು ಬೇಡ, ಸ್ವೀಕರಿಸುವುದು. ಅದು ಸ್ವತಂತ್ರನಾದ ಹರೇಹೇ ನ ಅಯುಕ್ತಂ, ಅದು ತಪ್ಪೇನಲ್ಲ. ಯಾಕೆಂದ್ರೆ ಲೀಲೆಯ ಉಪಪತ್ತೇ ಹೇತಿ ಭಾವ. ಅವನು ಕೇವಲ ಲೀಲೆಯಿಂದ ಅವುಗಳನ್ನು ಬಳಸ್ತಾನೆ. ಗಮನಶಕ್ತಸ್ಯ ಪುಂಸಃ ಲೀಲೆಯ ದಂಡಮಾಲಂಬ್ಯ ಗಚ್ಚತಃ ಪಂಗುತ್ವವತ್ ಐಶ್ವರ್ಯ ಅವಿರೋಧಾತ್. ಒಬ್ಬ ಮನುಷ್ಯನಿಗೆ ಹೋಗ್ಲಿಕ್ಕೆ ಶಕ್ತಿ ಇದ್ದೇ ಇರ್ತದೆ. ನಡ್ಕೊಂಡು ಹೋಗ್ಲಿಕ್ಕೆ ಬೇಕಾದಷ್ಟು ಅವನಿಗೆ ಶಕ್ತಿ ಇದ್ದೇ ಇರ್ತದೆ. ಅಷ್ಟಾದ್ರೂ ಕೂಡ ಗೌರವಕ್ಕಾಗಿ ಕೈಯಲ್ಲಿ ಒಂದು ದಂಡ ಇಟ್ಕೊಂಡಿರ್ತಾನೆ, ಬ್ಯಾಟನ್, ಅದನ್ನ ಇಟ್ಕೊಂಡಿರ್ತಾನೆ. ಅದನ್ನ ಇಟ್ಕೊಂಡು ಸಂಚಾರ ಮಾಡ್ತಾ ಇರ್ತಾರೆ. ಅಂಥ ದಂಡವನ್ನು ಇಟ್ಕೊಂಡು ಹೋಗುವವನಿಗೆ ಅದು ಅವನ ಐಶ್ವರ್ಯಕ್ಕೇನು ಬಾಧಕ ಅಲ್ಲ, ಅದು ಅವನ ವೈಭವಕ್ಕೆ ಅದೇನು ಬಾಧಕ ಅಲ್ಲ. ಅದು ಹೇಗೆಂದ್ರೆ ಪಂಗುತ್ವ ಇದ್ರೆ, ಕುಂಟತನ ಇದ್ರೆ ಅದು ಐಶ್ವರ್ಯಕ್ಕೆ ಬಾಧಕ. ಕುಂಟತನದಂತೆ ಅಲ್ಲ ಇದು. ಕುಂಟತನ ಇದ್ರೆ ಐಶ್ವರ್ಯಕ್ಕೆ ಬಾಧಕ, ಅದು ಒಪ್ಪಬೇಕಾದ್ದೆ. ಕುಂಟರಾದವರು ನಡ್ಲಿಕ್ಕಾಗದೆ ಒಂದು ಊರ್ಗೋಲ್ ಇಟ್ಕೊಂಡು ನಡೆಯೋದೆ. ಇದು ಊರ್ಗೋಲಲ್ಲ, ಇದು ಕೇವಲ ಒಂದು ಅಧಿಕಾರದ ದಂಡ ಇದ್ದ ಹಾಗೆ, ಒಂದು ವೈಭವಕ್ಕೆ ಇದೊಂದು ಸೂಚಕ ಮಾತ್ರ. ಅದರಿಂದ ಪಂಗುತ್ವದಂತೆ ಇದು ಐಶ್ವರ್ಯಕ್ಕೆ ವಿರೋಧಿ ಅಲ್ಲ ಅಂತ ಅದರ ತಾತ್ಪರ್ಯ. ಲೀಲೆಯಾತು ಉಪಾದಾನಮಿತಿ ಕುತಃ, ಲೀಲೆಯಿಂದನೇ ಅವನು ಅದನ್ನು ಸ್ವೀಕಾರ ಮಾಡ್ತಿಲ್ಲ ಅಂತ ಹೇಗೆ ಹೇಳ್ತೀರಿ? ಮತ್ತೆ ಅಶಕ್ತ ಅಂತಾನೆ ಯಾಕೆ ಹೇಳ್ಬಾರ್ದು? ಅಶಕ್ತಿ ಇರೋದ್ರಿಂದಲೇ, ಅವನಿಗೆ ಆಗೋದಿಲ್ಲ, ಅದರಿಂದಲೇ ಅದನ್ನು ಹಿಡ್ಕೊಂಡಿದ್ದಾನೆ ಅಂತ ಯಾಕೆ ಹೇಳ್ಬಾರ್ದು? ಆ ಪ್ರಕೃತಿ ಇತ್ಯಾದಿಗಳನ್ನು ಅವಲಂಬಿಸ್ತಾನೆ ಅಂತ ಯಾಕೆ ಹೇಳ್ಬಾರ್ದು? ಅಂದ್ರೆ ತದ್ವದೇ ಶ್ರುತಿ, ಎಲ್ಲ ಕಡೆ ತದ್ವದೇ ಛತಿ ರೀತಿ ಅಂತ ಆಗಿದೆ. ಹಿಂದಿನ 22ನೇ ಗದ್ಯ ಭಾಗದಲ್ಲೂ ಕೂಡ 255ನೇ ಪುಟದಲ್ಲೂ ಕೂಡ ತದ್ವದೇ ಛತಿ ರೀತಿ ಅಂತಾನೆ ಇದೆ. ಅದೆಲ್ಲ ಕಡೆ ತದ್ವದೇ ಶ್ರುತಿ ರೀತಿ ಅಂತ ಮಾಡ್ಕೋಬೇಕು. ತದ್ವದೇತ್ ಶ್ರುತಿ ಅಂತ ಹೀಗೆ. ಲೀಲೆಯ ಸಾಧನಾಂತರೋಪಾದಾನ ಮಿತ್ಯೇತತ್, ಲೀಲೆಯಿಂದಲೇ ಎಲ್ಲ ಸಾಧನಗಳನ್ನು ಅವನ ಕೈಯಲ್ಲಿ ಇಟ್ಕೋತಾನೆ ಅನ್ನೋ ವಿಷಯ ಏನಿದೆ, ಅದು ಅನುವ್ಯಾಖ್ಯಾನದಲ್ಲಿ ಬಂದಿರುವಂತಹ ಒಂದು ಪ್ರಮಾಣದಿಂದ ಸಿದ್ಧವಾಗಿದೆ. ಶಕ್ತೋಪಿ ಶನ್ಯಥಾ ಕರ್ತುಂ, ಯಾವುದನ್ನು, ಯಾವ ಪರಿಸ್ಥಿತಿಯನ್ನು ಅವನು ಬದಲಾಯಿಸಬಲ್ಲ. ಆದರೂ ಸ್ವೇಚ್ಛಾ ನಿಯಮತೋ ಹರಿಹಿ, ತನ್ನದೇ ಆದ ನಿಯಮಗಳನ್ನು ಹಾಕೊಂಡಿದ್ದಾನೆ. ಆ ನಿಯಮಗಳ ಪ್ರಕಾರ ಅವನು ನಡೀತಾನೆ. ಸ್ವೇಚ್ಛಾ ನಿಯಮತೋ ಹರಿಹಿ ಕಾರಣೈರ್ ನಿಯತೈರೇವ ಕರೋತೀದಂ. ಎಲ್ಲ ನಿಯತವಾದ ಕಾರಣಗಳು, ಪ್ರತಿಯೊಂದು ಸೃಷ್ಟಿಯಲ್ಲಿಯೂ ಅದೇ ದೇಶ, ಅದೇ ಕಾಲ, ಮತ್ತೆ ಅದೇ ಪ್ರಕೃತಿ, ಇಷ್ಟನ್ನೇ ಅವಲಂಬಿಸಿ ಕಾರ್ಯ ಮಾಡ್ತಾ ಹೋಗ್ತಾನೆ. ನಿಯತೈಹಿ ಏವ ಕಾರಣೈಹಿ ಇದಂ ಕರೋತಿ, ಇದಂ ವಿಶ್ವಂ ಕರೋತಿ ಇತ್ಯಾದ್ಯನುಭಾಷ್ಯೋಕ್ತ ಶ್ರುತಿ ವದೇತ್. ಅನುಭಾಷ್ಯದಲ್ಲಿ ಆಚಾರ್ಯರು ಉದ್ಧರಿಸಿರುವಂತಹ ವೇದವಾಕ್ಯ ಹೀಗೆ ಪ್ರತಿಪಾದನೆ ಮಾಡ್ತಾ ಇದೆ. ಯತಃ, ಯಾವ ಕಾರಣದಿಂದ ಹೀಗೆ ಹೇಳ್ತಿದೆಯೋ, ಅತಃ ಇತ್ಯರ್ಥಃ ಇತ್ಯಾದ್ಯೂಹ್ಯಂ, ಅದಕ್ಕನುಸಾರವಾಗಿ ಹೀಗೆ ನಾವು ಊಹೆ ಮಾಡ್ಕೋಬೇಕು. ಅದರಿಂದ ಅವನಿಗೆ ಅಶಕ್ತಿಯನ್ನು ನೀವು ಅನ್ಕೋಬಾರ್ದು, ಅಶಕ್ತ ಅವನು ಅಂತ ಅನ್ಕೋಬಾರ್ದು. ಶಕ್ತನೇ ಆಗಿದ್ದಾನೆ, ಆದ್ರೂ ಹೀಗೆ ಮಾಡ್ತಾನೆ ಅಂತ ತಿಳ್ಕೊಳ್ಬೇಕು. ಸಾಧನೆ ಇಲ್ಲದೇ ಇದ್ರೂ ಶಕ್ತಿ ಮಾಡ್ಲಿಕ್ಕೆ, ಶೂನ್ಯದಿಂದಲೇ ಜಗತ್ ಸೃಷ್ಟಿ ಮಾಡ್ಲಿಕ್ಕೂ ಅವನಿಗೆ ಶಕ್ತಿ ಇದೆ.
ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ಅಂತ ನಾವೆಲ್ಲ ಭಗವಂತನನ್ನ ವರ್ಣಿಸ್ತೀವಲ್ಲ. ಹೀಗೆ ಮಾಡ್ಲಿಕ್ಕೆ ಸಮರ್ಥ, ಬೇರೆ ರೀತಿಯಿಂದ ಮಾಡ್ಲಿಕ್ಕೆ ಸಮರ್ಥ, ಮಾಡದೇ ಇರ್ಲಿಕ್ಕೂ ಸಮರ್ಥ. ಅದರಿಂದ ಶೂನ್ಯದಿಂದಲೇ ಜಗತ್ತನ್ನು ಸೃಷ್ಟಿ ಮಾಡ್ಲಿಕ್ಕೂ ಅವನು ಸಮರ್ಥ. ಆದ್ರೆ ಎಂದೂ ಹಾಗೆ ಮಾಡಿಲ್ಲ. ಮಾಡಿಲ್ಲ ಅನ್ನೋದು ಅವನದೇ ಆದ ವೈಭವ ಅಷ್ಟೆ. ಅದಕ್ಕೆ ಹೇಳಿದ್ದು ಅನ್ಯಥಾ ಕರ್ತುಂ ಅಂದ್ರೆ ಈ ಜಗತ್ತನ್ನು ಇನ್ನೊಂದು ರೀತಿಯಾಗಿ ಸೃಷ್ಟಿಸಲು, ಅಥವಾ ಇದೇ ಜಗತ್ತನ್ನು ದೇಶ ಕಾಲ ಮತ್ತು ಪ್ರಕೃತಿಯ ಅವಲಂಬನೆ ಇಲ್ಲದೇನೆ ಸೃಷ್ಟಿಸಲು ಅವನು ಶಕ್ತ. ಆದ್ರೂ ಹಾಗೆ ಮಾಡೋದಿಲ್ಲ. ಇದೇ ಕಾರಣಗಳಿಂದಲೇ ಮಾಡ್ತಾನೆ ಅಂತ ತಾತ್ಪರ್ಯ. ಮುಂದೆ 24ನೇ ಗದ್ಯ ಭಾಗ ರಾಘವೇಂದ್ರ ಸ್ವಾಮಿಗಳ ತತ್ವಮಂಜರಿಯಲ್ಲಿ. ಅದು ಮುಂದಿನ ಮತ್ತೊಂದು 6 ಸೂತ್ರಗಳ ಒಂದು ಅಧಿಕರಣಕ್ಕೆ ಅವತಾರಿಕ. ಇಲ್ಲಿವರೆಗೆ ನಮಗೆ ಬರಬಹುದಾದ ಪ್ರಶ್ನೆಗಳನ್ನೇ ರಾಘವೇಂದ್ರ ಸ್ವಾಮಿಗಳು ನಾಯುಕ್ತಂ ತದ್ವದೇ ಶ್ರುತಿ ಅನ್ನೋ ಮಾತಿನಿಂದಲೇ ಎಲ್ಲಾ ಶಂಕೆಗಳನ್ನು ಪರಿಹಾರ ಮಾಡಿಕೊಂಡ್ರು. ಎಲ್ಲಾ ಶಂಕೆಗಳಿಗೂ ಬರಬಹುದಾದ ಉತ್ತರಗಳನ್ನ ಅಲ್ಲೇ ಕಂಡುಕೊಂಡ್ರು. ಅದು ನಮಗೆ ತಿಳಿಸ್ಕೊಟ್ರು. ಈಗ ಹರಿಯೇ ಸೃಷ್ಟೃತ್ವಾದಿ ಅನಂತ ಗುಣೋಪೇತ ಅಂತ ಹೇಳಿದ್ರಿ ನೀವು. ಅದು ಸರಿಯಲ್ಲ. ಯಾಕೆಂದ್ರೆ ಒಂದು ಯುಕ್ತಿ, ನಾವು ಯುಕ್ತಿ ಅಂದ್ರೆ ಒಂದು ಅನುಮಾನವನ್ನು ಪ್ರಯೋಗ ಮಾಡ್ತೇವೆ. ಅದೇನಂದ್ರೆ ಜೀವ ಮಹದಾದಿ ವಿಶ್ವಕರ್ತ, ಜೀವನೇ ಮಹತ್ ತತ್ವ ಮೊದಲಾದ ಎಲ್ಲಾ ವಿಶ್ವಗಳಿಗೂ ಕರ್ತೃವಾಗಿದ್ದಾನೆ. ಜೀವ ಅಂದ್ರೆ ಈ ನಮ್ಮಂಥ ಜೀವರೇ. ಯಾಕಂದ್ರೆ ಚೇತನತ್ವಾತ್, ಚೇತನದಂತೆ ಅಂತ ಹೇತು. ಈಶವಾದ್ಯಂಗೀಕೃತ ಈಶವತ. ಈಶವಾದಿಗಳು ಅಂದ್ರೆ ಈಶನ ಅಸ್ತಿತ್ವವನ್ನು, ಪರಮಾತ್ಮನ ಅಸ್ತಿತ್ವವನ್ನು ಒಪ್ಪುವಂತ ವಾದಿಗಳೇನಿದ್ದಾರೆ, ಅವರಿಂದ ಅಂಗೀಕರಿಸಲ್ಪಟ್ಟ ಈಶ ಇದ್ದಾನಲ್ಲ, ಅವನು ಮಾಡ್ತಾನೆ ಅಂತ ನೀವು ಹೇಗೆ ಹೇಳ್ತೀರ, ಅವನಂತ ಇವನು ಕೂಡ ಚೇತನ. ಆದ್ರಿಂದ ಅವನು ಚೇತನ, ಇವನು ಚೇತನ. ಮತ್ತೆ ಅವನೇ ಯಾಕೆ ಮಾಡ್ಬೇಕಾದ್ರೆ ಇವನು ಮಾಡ್ಬೋದಲ್ಲ ಅಂತ ಪ್ರಶ್ನೆ. ಈಶವತ್ ಇತ್ಯಾದ್ಯುಕ್ತ್ಯ, ಹೀಗೊಂದು ಯುಕ್ತಿ ಇದೆ. ಮತ್ತೆ ಆ ಯುಕ್ತಿಗೆ ಬೆಂಬಲವಾಗಿ ಜೀವಾತ್ ಭವಂತಿ ಭೂತಾನಿ ಇತ್ಯಾದಿ ಶ್ರುತ್ಯನುಭವ ಸಂವಾದಿನ್ಯ ಯುಕ್ತ್ಯಾ ಅಂತಿದ್ರೆ ತೃತೀಯ ವಿಭಕ್ತಿ. ಈ ಯುಕ್ತಿಯಿಂದ ನಮ್ಮ ಅಭಿಪ್ರಾಯ ಸಿದ್ಧ ಆಗ್ತದೆ. ಆ ಯುಕ್ತಿಗೆ ಈ ಶ್ರುತಿಯ ಅನುಭವ ಅಂದ್ರೆ ಶ್ರುತಿಯಿಂದ ಬಂದ ಜ್ಞಾನ, ಅನುಭವ ಅಂದ್ರೆ ಪ್ರತ್ಯಕ್ಷ ಅಲ್ಲ, ಅಲ್ಲಿ ಶ್ರುತಿಯಿಂದ ಬಂದ ಜ್ಞಾನ ಅದು ಸಂವಾದಿಯಾಗಿದೆ, ಸಹಕಾರಿಯಾಗಿದೆ. ಶ್ರುತಿಯ ಸಹಕಾರವುಳ್ಳ ಯುಕ್ತಿಯಿಂದ ಅದು ಏನಾಗಿದೆ, ಜೀವಕರ್ತೃತ್ವವನ್ನು ಸಾಧನೆ ಮಾಡ್ತಾ ಇದೆ. ಆದ್ರಿಂದ ಜೀವಕರ್ತೃತ್ವವನ್ನು ಸಾಧನೆ ಮಾಡುವ ಶ್ರುತಿಯಿಂದ ಭಗವಂತನಿಗೆ ಅನಂತ ಗುಣವನ್ನು ಹೇಳುವ ಸಿದ್ಧಾಂತಕ್ಕೆ ವಿರೋಧ ಇದೆ. ವಿರುದ್ಧತ್ವೇನ ಈಶ ಸೃಷ್ಟತ್ವ ಶ್ರುತೇ ಅಮಾನತ್ವಾತ್, ಈಶನೇ ಸೃಷ್ಟಿಕರ್ತ ಅಂತ ಹೇಳುವ ವೇದವಾಕ್ಯ ಏನಿದೆ ಅವೆಲ್ಲ ಅಪ್ರಮಾಣ ಆಗೋಯ್ತು ಅಂತ. ವೇದವಾಕ್ಯವೇ ಅಪ್ರಮಾಣ ಆದ್ರಿಂದ ನಿಮ್ಮ ಸಿದ್ಧಾಂತವು ಕೂಡ ಅಪ್ರಮಾಣ ಆಯ್ತು ಅಂತ ಅಭಿಪ್ರಾಯ. ಇತ್ಯತಃ ಪ್ರಾಪ್ತಂ, ಈ ಪ್ರಶ್ನೆಗೆ ಉತ್ತರ ರೂಪವಾಗಿ ಇತರ ವ್ಯಪದೇಶಾತ್ ಇತ್ಯಾದಿ ಸೂತ್ರ ಷಟ್ಕಂ 6 ಸೂತ್ರಗಳು ಹೊರಟಿವೆ. ಅದರ ಅರ್ಥವನ್ನ ಸ್ವಾತಂತ್ರ್ಯ ಸರ್ವಕರ್ತೃತ್ವಾತ್ ನಾಯುಕ್ತಂ ತದ್ವದೇ ಶ್ರುತಿ, ಅಲ್ಲಿ ಕೂಡ ಶ್ರುತಿ ಅಂತ ಇಟ್ಕೋಬೇಕು. ಸರ್ವಕರ್ತೃತ್ವಾತ್, ಸರ್ವಕರ್ತ ಭಗವಂತನೇ ಆಗಿದ್ದಾನೆ ಹೊರತು ಬೇರೆ ಯಾರು ಅಲ್ಲ ಅಂತ ಅಭಿಪ್ರಾಯ. ಈಗಲ್ಲಿ ಈಶವಾದ್ಯಂಗೀಕೃತ ಈಶವತ್ ಅಂತ ಒಂದು ಹೇತು ಇದೆಯಲ್ಲ, ಜೀವ ಜೀವನು ಪಕ್ಷ, ಮಹದಾದಿ ವಿಶ್ವಕರ್ತ ಮಹತ್ತತ್ವ ಅಹಂಕಾರ ತತ್ವ ಮೊದಲಾದ ವಿಶ್ವವನ್ನು ಮಾಡಿದ್ದಾನೆ ಸಾಧ್ಯ, ಚೇತನತ್ವಾತ್ ಅಂತ ಹೇತು. ಈಶವಾದ್ಯಂಗೀಕೃತ ಈಶವತ್ ದೃಷ್ಟಾಂತ ಕೊಡ್ಬೇಕಾದ್ರೆ ಎದುರಾಳಿಗೂ ಸಮ್ಮತವಾದ ದೃಷ್ಟಾಂತ ಕೊಡ್ಬೇಕು. ನೀನು ಈಶನನ್ನು ಒಪ್ಪಿದೆಯಲ್ಲ, ಆ ಈಶ ಚೇತನಾಗಿದ್ದಾನೆ, ಹೇತು ಉಳ್ಳವನಾಗಿದ್ದಾನೆ, ಮತ್ತೆ ಮಹದಾದಿ ವಿಶ್ವಕರ್ತ ಆಗಿದ್ದಾನೆ ಅಂತ ನೀನು ಒಪ್ತಿಯಲ್ಲ. ಅದೇ ತರ ಇಲ್ಲಿಯೋ ಈ ಜೀವನೇ ಚೇತನ ಆಗಿರೋದ್ರಿಂದ ಮಹದಾದಿ ವಿಶ್ವಕರ್ತ ಆಗಿದ್ದಾನೆ ಅಂತ ನೀನು ಒಪ್ಪಿರುವ ಹೇತುವಿನ ದೃಷ್ಟಾಂತವನ್ನು ನಿನಗೆ ತೋರಿಸಿ ನಮ್ಮ ಅಭಿಮತವನ್ನು ನಾವು ಸಾಧಿಸ್ತಾ ಇದ್ದೇವೆ ಹೊರತು ಆ ಈಶವಾದ್ಯಂಗೀಕೃತ ಈಶನಿಗೆ ಪ್ರಶ್ನೆ ಮಾಡುವವನು ಮಹದಾದಿ ವಿಶ್ವಕರ್ತೃತ್ವವನ್ನು ಹೇಳ್ತಾ ಇಲ್ಲ. ಪ್ರಶ್ನೆ ಮಾಡುವವನು ಜೀವನ ಯಾಕೆ ಕರ್ತ ಆಗಬಾರ್ದು ಅಂತ ಕೇಳ್ತಿದ್ದಾನೆ. ಈಶ್ವರನಿಗೆ ಜಗತ್ಕರ್ತೃತ್ವ ನೀವು ಒಪ್ತಾ ಇಲ್ಲ, ನೀನು ಒಪ್ಪಿದೆಯಲ್ಲ ಅಂತ ದೃಷ್ಟಾಂತವನ್ನು ತಗೋತಿದ್ದಾನೆ ಅಷ್ಟೇ. ಆ ಒಂದು ಸ್ವಲ್ಪ ವ್ಯತ್ಯಾಸನಲ್ಲಿ ತಗೋಬೇಕು. ಓಂ ಇತರ ವ್ಯಪದೇಶ ಧಿತಾಕರಣಾದಿ ದೋಷ ಪ್ರಸಕ್ತಿ ಓಂ ಅಂತ 2ನೇ ಅಧ್ಯಾಯದ 1ನೇ ಪಾದದ 22ನೇ ಸೂತ್ರ ಇದು. ಹಿಂದೆ ಆರಂಭಣಾಧಿಕರಣ ಮುಕ್ತಾಯ ಕಂಡಿದೆ. ಇಲ್ಲಿ ಇತರ ವ್ಯಪದೇಶಾಧಿಕರಣ ಅದು ಪ್ರಾರಂಭ ಕಾಣ್ತಿದೆ. 7ನೇ ಅಧಿಕರಣ
22ನೇ ಸೂತ್ರ. ಇದರಲ್ಲಿ ಒಟ್ಟು 6 ಸೂತ್ರಗಳಿವೆ. ಜೀವಕರ್ತೃತ್ವೇ ಹಿತಾಕರಣಂ ಅಹಿತಕರಣಂ ಚ ನ ಸ್ಯಾತ್ ಅಂತ ಆಚಾರ್ಯ ಭಾಷ್ಯ ಬರೆದಿದ್ದಾರೆ. ಇಲ್ಲೊಂದು ಒಂದು ಸಂಗತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಮುಂದೆ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಸಾಂಖ್ಯ ಮತದವರು ಏನೊಂದು ಜೀವನಿಗೆ ಕರ್ತೃತ್ವವನ್ನು ಹೇಳ್ತಾರೆ ಅದನ್ನು ವಿಮರ್ಶಿಸ್ತಾರೆ, ಖಂಡನೆ ಮಾಡ್ತಾರೆ. ಮುಂದೆ ಈ ಅಧಿಕರಣದಲ್ಲಿ ಸಾಂಖ್ಯರು ಹೇಳುವಂತಹ ವಿಷಯವನ್ನ ಟಚ್ ಮಾಡ್ತಿಲ್ಲ, ಅದಿಲ್ಲಿ ಸಂಬಂಧಪಟ್ಟದ್ದಲ್ಲ. ಜೀವಾದ್ಭವಂತಿ ಭೂತಾನಿ ಅಂತ ಶ್ರುತಿಯೇ ಜೀವನಿಗೆ ಕರ್ತೃತ್ವವನ್ನು ಹೇಳುವಂತೆ ಕಾಣಿಸ್ತದಲ್ಲ, ಅದನ್ನ ನಿರಾಕರಣೆ ಮಾಡ್ತಿದ್ದಾರೆ. ವೇದವನ್ನ ನೋಡಿದಾಗ ಕೆಲವು ಸಿದ್ಧಾಂತಗಳಿಗೆ ಅಥವಾ ಕೆಲವು ಜಿಜ್ಞಾಸುಗಳಿಗೆ ಇದನ್ನೆಲ್ಲ ಗಮನಿಸ್ಬೇಕು. ಎಲ್ಲನೂ ಸಿದ್ಧಾಂತಗಳೇ ಈ ತರ ಪ್ರಶ್ನೆ ಮಾಡ್ತಾರೆ ಅಂತಲ್ಲ. ಯಾವುದೇ ಸಿದ್ಧಾಂತ ಅವರಿಗೆ ಅವ್ರದೇ ಆದ ಸಿದ್ಧಾಂತ ಇಲ್ಲದೆ ಇರಬಹುದು. ವೇದ ಓದಿದಾಗ ಅವರಿಗೆ ಆಪಾತ ದೃಷ್ಟಿಯಿಂದ ಏನ್ ಅನಿಸ್ತದೆ ಹಾಗೆ ಅಂದುಕೊಂಡವ್ರು ಪ್ರಶ್ನೆ ಮಾಡ್ತಿರ್ತಾರೆ. ಹೀಗೆ ಜೀವಾದ್ಭವಂತಿ ಭೂತಾನಿ ಅಂತ ವೇದವಾಕ್ಯ ಇದೆ. ಆದ್ರಿಂದ ಶ್ರುತಿಯಿಂದ ಜೀವನೇ ಕರ್ತೃ ಅಂತ ಕಾಣಿಸ್ತದೆ. ನಾವು ತಯಾರಿಸುವಂತಹ ಪ್ರತಿಯೊಂದು ವಸ್ತುಗಳಿಗೂ ನಾವೇ ಕರ್ತೃಗಳು ಅಂತ ದೃಷ್ಟಾಂತ. ಈ ಒಂದು ದೃಷ್ಟಾಂತದಿಂದ ಪ್ರತಿಯೊಂದು ಜಗತ್ತಿನ ಪ್ರತಿಯೊಂದು ವಸ್ತುವಿಗೂ ಕೂಡ ಒಬ್ಬನಲ್ಲ ಒಬ್ಬ ಜೀವವೇ ಕರ್ತೃ ಆಗ್ತಾನೆ. ಘಟಕ್ಕೆ ಕುಂಬಾರಕರ್ತ, ಪಟಕ್ಕೆ ನೇಕಾರಕರ್ತ, ಹೀಗೆ ಪ್ರತಿಯೊಂದನು ಎಲ್ಲರೂ ಒಬ್ಬನೇ ಜೀವ ಮಾಡಿದಾನೆ ಅಂತಲ್ಲ, ಒಬ್ಬನಲ್ಲ ಒಬ್ಬ ಮಾಡಿದಾನೆ ಅಂತ ಪ್ರಶ್ನೆ. ನಾವು ತಯಾರಿಸುವಂತ ವಸ್ತುಗಳಿಗೆ ನಾವೇ ಕರ್ತೃಗಳು ಅಂತ ದೃಷ್ಟಾಂತ ಕಂಡಿದೆಯಲ್ಲ ಘಟಪಟಾದಿಗಳಿಗೆ, ಅಂತ ದೃಷ್ಟಾಂತ ಅಂತ ಇಲ್ಲಿ ಬ್ರಹ್ಮಸೂತ್ರ ಭಾಷ್ಯದ ವಿವರಣದಲ್ಲಿ ಬರೆದಿದ್ದಾರೆ. ರಾಘವೇಂದ್ರ ಸ್ವಾಮಿ ಕೊಟ್ಟ ದೃಷ್ಟಾಂತ ಹಾಗಿಲ್ಲ, ಅದನ್ನು ಗಮನಿಸ್ಬೇಕು ಸ್ಪಷ್ಟವಾಗಿ. ಇನ್ನೊಂದು, ನಾವು ತಯಾರಿಸುವ ವಸ್ತುಗಳಿಗೆ, ಘಟಪಟಾದಿ ವಸ್ತುಗಳಿಗೆ ನಾವೇ ಕರ್ತೃಗಳು. ಘಟಕ್ಕೆ ಕುಂಬಾರಕರ್ತ, ಪಟಕ್ಕೆ ನೇಕಾರಕರ್ತ ಹೀಗೆಲ್ಲ ಕಂಡಿದೆ. ಈ ದೃಷ್ಟಾಂತದಿಂದ ವಿಶ್ವದ ಪ್ರತಿಯೊಂದು ವಸ್ತುವಿಗೂ ಒಬ್ಬನಲ್ಲ ಒಬ್ಬ ಜೀವವೇ ಕರ್ತೃ ಅಂತ ಇಲ್ಲಿ ಆ ವಿವರಣದಲ್ಲಿ ಹೇಳಿದ್ದಾರೆ. ಪ್ರಾಯ ಅಲ್ಲಿ ಬಂದ ವಿವರಣವನ್ನ ಈ ಸೂತ್ರ ದೀಪಿಕಾ ಮತ್ತು ಭಾಷ್ಯ ದೀಪಿಕಾ ಹೀಗೆಲ್ಲ ಬೇರೆ ಬೇರೆ ಗ್ರಂಥಗಳಿದೆಯಲ್ಲ, ಇನ್ನು ಒಬ್ಬೊಬ್ರು ಒಂದೊಂದು ರೀತಿಯಾಗಿ ವ್ಯಾಖ್ಯಾನ ಮಾಡಿರ್ತಾರೆ. ರಾಘವೇಂದ್ರ ಸ್ವಾಮಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈಶವಾದ್ಯಂಗೀಕೃತ ಈಶವತ್ತು ಅಂತ ದೃಷ್ಟಾಂತ ತಗೊಂಡಿದ್ದಾರೆ. ನೀನು ಈಶವಾದಿ ಅಂದ್ರೆ ಪರಮಾತ್ಮನ ಅಸ್ತಿತ್ವವನ್ನು ಒಪ್ಪುವ ಆಸ್ತಿಕ ಏನಿದೆಯಲ್ಲ, ಅವನೇನು ಈಶನನ್ನು ಒಪ್ಪಿದ್ದೀಯಲ್ಲ, ನೀನು ಒಪ್ಪಿರುವಂತ ಈಶ ಏನಿದ್ದಾನಲ್ಲ, ಅವನು ಚೇತನ ಆದ್ದರಿಂದ, ಹೇತು ಉಳ್ಳವನಾದ್ರಿಂದ ವಿಶ್ವಕರ್ತ ಆಗಿದ್ದಾನಲ್ಲ, ಅದನ್ನು ದೃಷ್ಟಾಂತವನ್ನಾಗಿ ಇಟ್ಕೋತೀವಿ ಅಂತ ಹೇಳಿದ್ದಾರೆ. ಈ ವ್ಯತ್ಯಾಸ ಗೊತ್ತಿರ್ಲಿ. ಬ್ರಹ್ಮಸೂತ್ರ ಭಾಷ್ಯವನ್ನು ಕೂಡ ಯಾರಾದ್ರು ಗಮನಿಸುವುದಾದ್ರೆ ಈ ವ್ಯತ್ಯಾಸ ಗೊತ್ತಿರ್ಲಿ. ಹರೇಹೇ ಇತ್ಯಸ್ತಿ 25ನೇ ಗದ್ಯ ಭಾಗ. ಹರೇಹೇ ಅಂತ ಇಲ್ಲಿ ಕೂಡ ನಾವು ಅಧ್ಯಾಹರ್ಥ ಮಾಡ್ಕೋಬೇಕು. ಹರೇರೇವ ಸರ್ವಕರ್ತೃತ್ವಾತ್, ಇಲ್ಲಿ ಸರ್ವಕರ್ತೃತ್ವಾತ್ ನಾಯುಕ್ತಂ ತದ್ವದೇ ಶ್ರುತಿ ಅಂತಿದೆಯಲ್ಲ. ಸರ್ವಕರ್ತೃತ್ವಾತ್ ಕಸ್ಯ, ಹಿಂದೆ ಸ್ವಾತಂತ್ರ್ಯಾತ್ ಕಸ್ಯ ಅಂದ್ರೆ ಹರೇಹ ಸರ್ವ ಸ್ವಾತಂತ್ರ್ಯಾತ್ ಅಂತ ಹೇಳಿದ್ವಲ್ಲ, ಹಾಗೆ ಇಲ್ಲೂ ಕೂಡ ಹರೇರೇವ ಸರ್ವಕರ್ತೃತ್ವಾತ್ ನ ಉಕ್ತ ಯುಕ್ತಿ ವಿರುದ್ಧವಾದಿನಿ ಶ್ರುತಿ. ನೀವೇನೋ ಒಂದು ಯುಕ್ತಿಯನ್ನು ಪ್ರಯೋಗ ಮಾಡಿಬಿಟ್ಟಿದ್ದೀರಿ, ನೀವು ಯಾರೋ ಏನೋ ಯುಕ್ತಿ ಪ್ರಯೋಗ ಮಾಡಿದ್ದೀರಿ ಅಂತ ಮಾತ್ರಕ್ಕೆ ಅಂಥ ಯುಕ್ತಿಯಿಂದ ವಿರುದ್ಧವಾದ ಸಂಗತಿಯನ್ನು ಶ್ರುತಿ ಹೇಳೋದಿಲ್ಲ. ತಚ್ಚ ಜೀವಕರ್ತೃಕತ್ವಂ ಅಯುಕ್ತಂ, ಅದಲ್ಲದೆ ನೀವು ಜೀವಕರ್ತೃತ್ವವನ್ನು ಏನು ಹೇಳ್ತಿರಲ್ಲ ಅದು ಅಯುಕ್ತ, ಅಂದ್ರೆ ಯುಕ್ತಿ ವಿರುದ್ಧ ಅದು. ಯಾಕೆಂದ್ರೆ ತಥಾ ಹಿತಾಕರಣ ಅಹಿತಕರಣ ಕೃತ್ಸ್ನ ಪ್ರಸಕ್ತ್ಯಾದಿ ಯುಕ್ತಿ ವಿರುದ್ಧಂ ಚ ಯತಃ ಅತಃ ಇತಿ. ಸೂತ್ರ ಭಾಷ್ಯದಲ್ಲಿ ಹೀಗಿದೆ, ಜೀವಕರ್ತೃತ್ವವೇ ಜೀವೇ ಕರ್ತೃ ಅಂತ ಆಗಿದ್ರೆ ಹಿತ ಅಕರಣಂ ಅಹಿತಕರಣಂ ಚ ನ ಸ್ಯಾತ್. ಈ ಜೀವನೇ ಕರ್ತರಾಗಿದ್ದೆ ಅವನ ಸಮಸ್ಯೆ ಏನಾಗ್ತಿತ್ತಂದ್ರೆ, ನಾವು ನಮ್ಮಲ್ಲೇ ನೋಡ್ಕೊಳ್ಳೋಣ. ಅನೇಕ ಬಾರಿ ನಮ್ಗೆ ಹಿತ ಯಾವುದು ಅಂತ ನಮ್ಗೆ ಗೊತ್ತು, ಆದ್ರೆ ಆ ಹಿತ ಗೊತ್ತಿದ್ರು ಕೂಡ ಅದನ್ನ ನಾವು ಮಾಡ್ತಿಲ್ಲ, ಕಾರ್ಯರೂಪಕ್ಕೆ ತರ್ತಾ ಇಲ್ಲ. ಅಹಿತ ಯಾವುದು ಅಂತ ಗೊತ್ತು, ಆದ್ರೂ ಅದನ್ನೂ ಮಾಡ್ತಾ ಇದೀವಿ, ಬಿಡ್ತಾ ಇಲ್ಲ. ಯಾಕೆ ಹೀಗೆ? ಕರ್ತೃವಾಗಿದ್ರೆ, ತಾನೇ ಕರ್ತರಾಗಿದ್ರೆ ಅವನು ಅಹಿತವಾದನ್ನು ಮಾಡ್ತಿರ್ಲಿಲ್ಲ, ಖಂಡಿತವಾಗಿ ಬಿಟ್ಟೇ ಬಿಡ್ತಿದ್ದ. ಹಿತವಾದನ್ನು ಮಾಡೇ ತೀರ್ತಿದ್ದ, ಅದನ್ನು ಮಾಡ್ತಿಲ್ಲಲ್ಲ ಯಾಕೆ ಅಂತ ಹೀಗೆ ನಾವು ಅದನ್ನು ಸರಿಯಾಗಿ ತಿಳ್ಕೋಬೇಕು. ಅದನ್ನ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಹಿತಾಕರಣ ಅಹಿತಕರಣ
ಕೃತ್ಸ್ನ ಪ್ರಸಕ್ತಿಯಾದಿ ಯುಕ್ತ ವಿರುದ್ಧಂ ಚ. ಹಿತ ಅಕರಣ ಅಂದ್ರೆ ಅಹಿತಕರಣ ಅಂದ್ರೆ ಹಿತವಾದ್ದನ್ನ ಮಾಡ್ತಾ ಇಲ್ಲ, ಅಹಿತವಾದ್ದನ್ನ ಮಾಡ್ತಾನೆ ಇದ್ದಾನೆ, ಬಿಡ್ತಾ ಇಲ್ಲ. ಮತ್ತೆ ಕೃತ್ಸ್ನ ಪ್ರಸಕ್ತಿಯಾದಿ ಅಂತ ಹೀಗಿದೆ. ಕೃತ್ಸ್ನ ಪ್ರಸಕ್ತಿ ಅನ್ನೋದಕ್ಕೆ ಹೀಗೆ ಪ್ರಾಯ ಮುಂದೆ ಎಲ್ಲರೂ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿದ್ದಿರ್ಬೇಕು. ಕೆ.ಟಿ. ಪಾಂಡುರಂಗಾಚಾರ್ಯ ಅದಕ್ಕೆ ಹೀಗೆ ಅನುವಾದ ಮಾಡಿದ್ದಾರೆ. ತನಗೆ ಹಿತ ಆಗುವಂತೆ ವಿಶ್ವದಲ್ಲಿ ಎಲ್ಲವನ್ನೂ ಅವನು ಮಾರ್ಪಡಿಸ್ಕೋತಾ ಇದ್ದ, ಅದು ಎಲ್ಲವನ್ನೂ ಹೊಂದಿಸ್ಕೋತಾ ಇದ್ದ. ಮತ್ತೆ ಅಹಿತ ಆಗುವಂತೆ ಯಾವುದನ್ನು ಬಿಡ್ತಿರ್ಲಿಲ್ಲ. ಅಹಿತ ಆಗುವಂತಿದ್ರೆ ಮೊದಲೇ ಅದನ್ನ ಸರಿಪಡಿಸ್ಕೊಂಡ್ಬಿಡ್ತಿದ್ದ. ಹಿತ ಆಗುವಂತೆ ಎಲ್ಲವನ್ನೂ ತನ್ನ ಸುತ್ತಮುತ್ತ ಇರುವಂತಹ ಜಡ ಚೇತನ ಎಲ್ಲವನ್ನೂ ಕೂಡ ಹಿತ ಆಗುವಂತ ಬದಲಾಯಿಸ್ಕೋತಿದ್ದ, ಅಹಿತ ಆಗದೆ ಇರುವಂತನೂ ಬದಲಾಯಿಸ್ಕೋತಾ ಇದ್ದ. ಅಹಿತ ಆಗುವಂತಿದ್ರೆ ಮೊದಲೇ ಅದನ್ನ ನಿವಾರಿಸ್ಕೋತಾ ಇದ್ದ ಅಂತ ಅರ್ಥ. ಅದರಿಂದ ಕೃತ್ಸ್ನ ಅಂದ್ರೆ ಸಕಲ ವಸ್ತುಗಳು, ಅದರ ಪ್ರಸಕ್ತಿ ಅಂದ್ರೆ ಅದನ್ನ ಮಾಡಿಕೊಳ್ಳೋದು, ಅದನ್ನ ಬದಲಾಯಿಸ್ಕೊಳ್ಳೋದು, ಏರ್ಪಡಿಸ್ಕೊಳ್ಳೋದು ಅಂತ ಹೀಗೆಲ್ಲ ಅರ್ಥ. ಹೀಗೆ ಇದು ಜಗತ್ತಲ್ಲಿ ಕಂಡಿದ್ಯಾ? ಹೀಗೆ ಮಾಡ್ಬೇಕಿತ್ತು ಅವನಿಗೆ ಆ ಶಕ್ತಿ ಇದ್ರೆ, ಅವ್ನು ಮಾಡ್ತಿಲ್ವಲ್ಲ. ಅದರಿಂದ ಅವನಿಗೆ ಶಕ್ತಿ ಎಷ್ಟು ಸೀಮಿತ ಅಂದ್ರೆ ಏನೋ ಘಟಪಟಾದಿಗಳನ್ನು ಮಾಡೋದ್ರಲ್ಲಿ ಮಾತ್ರ ಅವನ ಶಕ್ತಿ. ಅದಕ್ಕೂ ಮತ್ತೆ ಬೇರೆ ಬೇರೆಯವ್ರನ್ನ ಅವಲಂಬಿಸ್ಬೇಕಾಗ್ತದೆ. ಅವನು ಏನೋ ಮಣ್ಣು ತಂದು ಕೊಡ್ಬೇಕಾಗ್ತದೆ, ಮತ್ತೆ ಯಾರೋ ಇನ್ನೊಂದೇನೋ ಮಾಡ್ಬೇಕಾಗ್ತದೆ. ಘಟಪಟ ಬಿಟ್ಬಿಡಿ, ಒಂದು ಸಂಕೀರ್ಣವಾದ ಸೂಕ್ಷ್ಮವಾದ ಯಂತ್ರ ಇತ್ಯಾದಿಗಳನ್ನು ನೋಡಿದ್ರೆ ಅಲ್ಲಿ ಯಾರೋ ಒಬ್ಬನಿಂದ ಏನು ಕೆಲಸ ಆಗೋದೇ ಇಲ್ಲ. ಒಬ್ಬನಾರು ಬಿಡಿ ಭಾಗ ತರಬೇಕು, ಮತ್ತೊಬ್ಬ ಅದನ್ನ ಜೋಡಿಸ್ಬೇಕು. ಆ ಬಿಡಿ ಭಾಗಗಳನ್ನು ತಂದ್ಕೊಡುವವನಿಗೂ ಕೂಡ ಮತ್ತೆ ಯಾರ್ಯಾರು ಸಹಾಯಕರಿರ್ತಾರೆ. ಅವ್ರಿಲ್ದೆ ಹೋದ್ರೆ ಇವ್ನಿಗೆ ಏನು ಮಾಡ್ಲಿಕ್ಕೆ ಬರಲ್ಲ. ಇದೆಲ್ಲ ಕಂಡೇ ಇದೆ. ಆದ್ರಿಂದ ಜೀವನೇ ಕರ್ತೃ ಅಂತ ಹೇಳ್ಬಾರ್ದು. ಚೇತನತ್ವ ಅಂತ ಹೇತು ಪ್ರಯೋಗ ಮಾಡಿದಿರಲ್ಲ, ಅದು ಅಪ್ರಯೋಜಕ ಹೇತು. ಚೇತನ ಮಾತ್ರಕ್ಕೆ ಏನ್ ದೊಡ್ಡ ಗುಣ ಬಂದ್ಬಿಡ್ತದೆ ಅವನಿಗೆ, ಏನು ಬರೋದಿಲ್ಲ. ಅದರಿಂದ ಅದು ಅಪ್ರಯೋಜಕ. ಶ್ರುತ್ಯಾದಿ ಮೂಲಂ ಕಥಮೇವಂ ಇತ್ಯತಃ ಅಪಿ ಶ್ರುತಿ ತಜ್ಜೀವಕರ್ತೃತ್ವ ನವದೇತಿ ಯೋಜ್ಯಂ. ಅಲ್ಲ, ವೇದದಲ್ಲಿ ಹೇಳಿದಾರಲ್ಲ ಜೀವಾತ್ ಭವಂತಿ ಭೂತಾನಿ ಅಂತ ಹೇಳಿದಾರಲ್ಲ ಅಂತಂದ್ರೆ ಅದಕ್ಕೂ ಅರ್ಥ ಏನಂದ್ರೆ ಇತ್ಯತೋಪಿ ಪ್ರಶ್ನಕ್ಕೆ ಉತ್ತರವಾಗಿಯೂ ಕೂಡ ಶ್ರುತಿ ಜೀವಕರ್ತೃತ್ವ ನವದೇತ್. ಶ್ರುತಿಯು ಜೀವನಿಗೆ ಕರ್ತೃತ್ವವನ್ನು ಹೇಳ್ತಾ ಇಲ್ಲ. ಎಲ್ಲ ಹಿಂದೆ ಸರ್ವಶಬ್ದ ವಾಚ್ಯತ್ವವನ್ನು ಭಗವಂತನಿಗೆ ಹೇಳಿದಿವಲ್ಲ, ಅದರಂತೆ ಜೀವಶಬ್ದ ವಾಚ್ಯನಾದ ಅನಿರುದ್ಧನನ್ನು ಹೇಳ್ತಾ ಇದೆ. ಜೀವ ಇತಿ ಭಗವತೋ ಅನಿರುದ್ಧಸ್ಯಾಖ್ಯ ಅಂತ. ಆದ್ರಿಂದ ಆ ಅನಿರುದ್ಧ ರೂಪಿಯಾದ ಭಗವಂತನೇ ಸೃಷ್ಟಿ ಮಾಡಿರೋದು, ಅಥವಾ ಅನಿರುದ್ಧ ರೂಪಿಯಾದ ಭಗವಂತನೇ ಇದನ್ನೆಲ್ಲ ನಡೆಸ್ತಾ ಇದ್ದಾನೆ ಅಂತ ಈಗೇನೋ ಒಂದು ಅರ್ಥ ಮಾಡ್ಬೋದು. ಅಂತೂ ಜೀವಶಬ್ದ ವಾಚ್ಯನಾದವನು ಬ್ರಹ್ಮನೇ. ಅದನ್ನು ಪೂರ್ವೋಕ್ತ ದಿಶ ಹಿಂದೆ ತೋರಿಸ್ಕೊಟ್ಟಿದ್ದೇವೆ. ಸ್ವತಂತ್ರ ಕರ್ತೃತ್ವ ಅನುಭವಸ್ತು ಅಸ್ವಾತಂತ್ರ್ಯ ಅನುಭವ ಬಾಧಿತ ಐತಿ ಭಾವ. ಯಾರಿಗಾದ್ರೂ ನಾವೇ ಸರ್ವತಂತ್ರ ಸ್ವತಂತ್ರರು, ನಾವು ಬೇಕಾದ್ದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ಯಾರಿಗಾರು ಅನುಭವ ಇದೆಯಾ? ಹಾಗೇನು ಅನುಭವ ಇಲ್ಲ. ಯಾಕೆಂದ್ರೆ ಒಂದ್ ವೇಳೆ ಏನಾದ್ರು ತೀರಾ ಭ್ರಾಂತಿಯಿಂದ ಹುಚ್ಚುತನದಿಂದ ಅಂತ ಅನುಭವ ಬಂದ್ರೂ ಕೂಡ ಅಸ್ವಾತಂತ್ರ್ಯ ಅನುಭವ ಅಂತ ಎಲ್ಲರಿಗೂ ಇದ್ದೇ ಇದೆಯಲ್ಲ. ಆ ಅನುಭವದಿಂದ, ಅಸ್ವಾತಂತ್ರ್ಯ ಅನುಭವದಿಂದ ಸ್ವಾತಂತ್ರ್ಯ ಅನುಭವವು ಬಾಧಿತವಾಗಿದೆ. ಆದ್ರಿಂದ ಆ ಅನುಭವಕ್ಕೆ ಬೆಲೆ ಕೊಡಬಾರದು. ಸ್ವಾತಂತ್ರ್ಯ ಅನುಭವ ಯಾರಿಗೂ ಇಲ್ವೇ ಇಲ್ಲ. ಇದೆ ಅಂತ ಯಾರು ಕಂಡ್ರು ಅದು ಕೇವಲ ಭ್ರಮೆ ಅಷ್ಟೇ. ಆದ್ರಿಂದ ಅದು ಬಾಧಿತ ಅಂತ ತಾತ್ಪರ್ಯ. ಈಗ ನಾವು ನೋಡ್ತಿರುವಂತಹ 25ನೇ ಮೂಲದಲ್ಲಿ ಹಿತಾಕರಣ ಅಹಿತಕರಣ ಕೃತ್ಸ್ನ ಪ್ರಸಕ್ತಿಯಾದಿ ಯುಕ್ತ ವಿರುದ್ಧಂ ಅಂತಿದೆಯಲ್ಲ, ಆ ಕೃತ್ಸ್ನ ಪ್ರಸಕ್ತಿಯಾದಿ ಅನ್ನೋದಕ್ಕೆ ನಾನೀಗ ಇಲ್ಲಿ ಕೆ.ಟಿ. ಪಾಂಡುರಂಗಾಚಾರ್ಯರು ಏನು ಅನುವಾದ ಮಾಡಿದ್ರು ಆ ಥರ ಮಾಡಿದೆ, ಆ ಥರ ಹೇಳಿ ತೋರಿಸಿದ್ದೇನೆ. ವಸ್ತುತಃ ಈ ಇತರ ವ್ಯಪದೇಶಾಧಿಕರಣದಲ್ಲಿ ಕೊನೆಯಲ್ಲಿ 27ನೇ ಸೂತ್ರದಲ್ಲಿ ಕೃತ್ಸ್ನ ಪ್ರಸಕ್ತಿ ನಿರವಯವತ್ವ ಶಬ್ದ ಕೋಪೋವಾ ಅಂತ ಒಂದು ಸೂತ್ರನೇ ಇದೆ. ಆ ಸೂತ್ರದಲ್ಲಿ ಕೃತ್ಸ್ನ ಪ್ರಸಕ್ತಿ ಅಂದ್ರೆ ಏನು ಅಂತ ವಿವರಣೆ ಮಾಡಿದ್ದಾರೆ. ಅದನ್ನ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ತಗೊಂಡಿದ್ದಾರೆ. ವಾಸ್ತವಿಕವಾಗಿ ಕೃತ್ಸ್ನ ಪ್ರಸಕ್ತಿ ಅನ್ನೋದ್ರ ಸರಿಯಾದ ಅರ್ಥ ಏನು ಅದನ್ನೆಲ್ಲ ಮುಂದೆ ತಗೊಂಡಿದ್ದಾರೆ. ಅದರಿಂದ ಅದರದ್ದು ಸ್ಪಷ್ಟವಾದ ವಿವರಣೆ ನಮ್ಗೆ ಅಲ್ಲೇ ಸಿಗ್ಲಿಕ್ಕೆ ಸಾಧ್ಯ. ಈಗ ಸ್ಥೂಲವಾದ ವಿವರಣೆ ಹೇಳಿದ್ದೇನೆ ಅಷ್ಟೇ ನಾನು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.